ಹಲೋ ಗೆಳೆಯರೆ, ಇವತ್ತಿನ ಮೇನ್ಸ್ ಟಾಪಿಕ್ ರಿನ್ಯೂಯಬಲ್ ಎನರ್ಜಿ ಟ್ರಾನ್ಸಿಷನ್. ಈ ಒಂದು ಟಾಪಿಕ್ ನಮ್ಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಗ್ರೀನ್ ಟ್ರಾನ್ಸಿಷನ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಗ್ಲೋಬಲ್ ಲೆವೆಲಲ್ಲಿ ಸಾಕಷ್ಟು ಕ್ಲೈಮೇಟ್ ರಿಲೇಟೆಡ್ ಇರುವಂಥ ಸಮಿಟ್ಗಳು ನಡೀತಾ ಇದ್ದಾವೆ. COP29 ಇವಾಗ ನಡೀತಾ ಇದೆ. ಎನ್ವಿರಾನ್ಮೆಂಟ್ ಇಶ್ಯೂಸ್ ನಡಿನಲ್ಲಿ ಬಂದಾಗ ರಿನ್ಯೂಯಬಲ್ ಎನರ್ಜಿ ತುಂಬ ಇಂಪಾರ್ಟೆಂಟ್ ಆಗ್ತಾ ಇರೋದ್ರಿಂದ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ ಅಥವಾ ಕ್ಲೈಮೇಟ್ ರಿಲೇಟೆಡ್ ಇರುವಂಥ ಇಶ್ಯೂಸಲ್ಲಿ ಈ ಕ್ವಶನ್ಸ್ಗಳನ್ನು ಕೇಳ್ತಾ ಇರ್ತಾರೆ. ಹಾಗಾಗಿ ರಿನ್ಯೂಯಬಲ್ ಎನರ್ಜಿ ಟ್ರಾನ್ಸಿಷನ್ ಎಷ್ಟು ಮಟ್ಟಿಗೆ ನಾವು ಅರ್ಥ ಮಾಡ್ಕೋಬೇಕು, ಇದರಲ್ಲಿ ಯಾವ ರೀತಿಯಾಗಿ ಪಾಯಿಂಟ್ಸ್ಗಳನ್ನು ಕನ್ಸೋಲ್ಯೂಷನ್ ಮಾಡಬೇಕು ಅನ್ನುವಂಥದ್ದನ್ನು ಇವತ್ತು ನೋಡ್ತಾ ಇದ್ದೇವೆ. ಭಾರತಕ್ಕೆ ಗ್ರೀನ್ ಟ್ರಾನ್ಸಿಷನ್ನ ಅವಶ್ಯಕತೆ ಏನಿದೆ ಅನ್ನುವಂಥದ್ದು ನಮಗೆ ಕ್ಲಿಯರ್ ಆಗಿರಬೇಕಾಗತ್ತೆ. ಗ್ಲೋಬಲ್ ಲೆವೆಲ್ ಕನ್ಸರ್ನ್ ಏನಿದೆ, ಇವಾಗ COP29 ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಭಾರತ ಆಗಿರ್ಬೋದು, ಚೈನಾ ಆಗಿರ್ಬೋದು, ಇವರು ಸಹ ಬಿಗ್ ಎಮಿಟರ್ಸ್ ಇದ್ದಾರೆ. ಹಾಗಾಗಿ ನಾವು ಅವರನ್ನು ಇವಾಗ ಡೆವಲಪಿಂಗ್ ನೇಷನ್ಸ್ಗೆ ಕೊಡ್ತಾ ಇರ್ತಕ್ಕಂಥ ಎಕ್ಸಾಮ್ಷನ್ಸನ್ನು ಕೊಡುವಂತಿಲ್ಲ ಅಂತ ವೆಸ್ಟರ್ನ್ ಸ್ಟೇಟ್ ಹಾಕ್ತಾ ಇರುವಂಥ ಒಂದು ಆಬ್ಲಿಗೇಷನ್ಸನ್ನು ಕಾಣ್ಬೋದು. ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಸಹ ಎಲೆಕ್ಟ್ ಆಗಿರೋದ್ರಿಂದ ಅವರ ಒಂದು ಕ್ಲೈಮೇಟ್ ಇಶ್ಯೂಸ್ಗೆ ಸಂಬಂಧಪಟ್ಟಂತಹ ಒಲವು ಸಹ ತುಂಬ ಭಿನ್ನವಾಗಿದೆ ಅನ್ನೋದನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಹಾಗಾಗಿ ಭಾರತದಲ್ಲಿ ಸೆಲ್ಫ್ ಸಫಿಷಿಯನ್ಸಿಯನ್ನು ಹೊಂದಬೇಕು. ಅದರಲ್ಲೂ ಇವಾಗ ಗ್ರೀನ್ ಟ್ರಾನ್ಸಿಷನ್ಗೆ ಸಂಬಂಧಪಟ್ಟಂತೆ ಒಂದು ಬಿಗ್ಗೆಸ್ಟ್ ಇಶ್ಯೂ ಅಂತಂದರೆ COP28 ನಡೆದಿರುವಂಥ ಇಶ್ಯೂನ ನೀವು ಗಮನ ಹರಿಸ್ಬೋದು. ಮೀಥೇನ್ ರಿಲೇಟೆಡ್ ಇರುವಂತಹ ರಿಡಕ್ಷನ್ ಮಾಡಲಿಕ್ಕೆ ಅಥವಾ ಮೀಥೇನ್ ಎಮಿಷನನ್ನು ರೆಡ್ಯೂಸ್ ಮಾಡಬೇಕು ಅಂತ ಸಾಕಷ್ಟು ಕಂಟ್ರೀಸ್ಗಳು ಮುಂದಾದರೂ ಸಹ ಭಾರತ ಅಲ್ಲಿ ಆಗದೇ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಯಾಕೆಂತಂದರೆ ಭಾರತದಲ್ಲಿ ಮೀಥೇನ್ ರಿಲೇಟೆಡ್ ಇರುವಂಥ ಎಮಿಷನ್, ಅದರಲ್ಲೂ ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ಗಳಿಂದ ಎಮಿಟ್ ಆಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ, ಅನಿಮಲ್ ಹಸ್ಬೆಂಡರಿಯಿಂದ. ಭಾರತದ ಒಂದು ಅಗ್ರಿಕಲ್ಚರ್ ಸೆಕ್ಟರ್ ಇವತ್ತು ಮೀಥೇನ್ ಎಮಿಷನಿಂದನೇ ಡಿಪೆಂಡ್ ಆಗಿದೆ ಅಂತಲೇ ಗಮನ ಹರಿಸ್ಬೋದು. ಹಾಗಾಗಿ ಭಾರತ ಫುಲ್ ಫ್ಲೆಡ್ಜಲ್ಲಿ ಈ ಒಂದು ಕಾರ್ಬನ್ ಎಮಿಷನ್ಸ್ ಆಗಿರ್ಬೋದು ಅಥವಾ ಮೀಥೇನ್ ಎಮಿಷನ್ಸ್ಗೆ ಫೋಕಸನ್ನು ಮಾಡ್ತಾ ಇಲ್ಲ. ಎಸ್, ಇಟ್ ಈಸ್ ರೆಡ್ಯೂಸಿಂಗ್, ರಿನ್ಯೂಯಬಲ್ ಎನರ್ಜಿ ಮೇಲೆ ಫೋಕಸನ್ನು ಮಾಡ್ತಾ ಇದೆ. ಬಟ್ ಸ್ಟಿಲ್ ನಾವು ಕಂಪ್ಲೀಟಾಗಿ ಎಲಿಮಿನೇಷನ್ ಮಾಡುವಂಥ ಒಂದು ಸ್ಟೆಪ್ಪನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗ್ತಾ ಇಲ್ಲ. ಯಾಕೆಂದರೆ ಭಾರತ ಇನ್ನೂ ಟ್ರಾನ್ಸಿಷನ್ ಝೋನಲ್ಲಿದೆ, ಡೆವಲಪಿಂಗ್ ನೇಷನ್ಸ್ ಇದೆ. ಇವಾಗ ಡೆವಲಪ್ಡ್ ನೇಷನ್ಸ್ಗಳು ಸಾಕಷ್ಟು ಹಿಸ್ಟಾರಿಕಲಿ ಎಮಿಷನ್ಸನ್ನು ಮಾಡಿದ್ದಾರೆ. ಆದರೆ ಡೆವಲಪಿಂಗ್ ನೇಷನ್ಸ್ಗಳಿಗೆ ಕೆಲವೊಂದಿಷ್ಟು ಸಪೋರ್ಟನ್ನು ಕೊಡಲೇಬೇಕಾಗತ್ತೆ ಅನ್ನುವಂಥ ಒಂದು ಕನ್ಸನ್ನು ನೀವು ಕಾಣ್ಬೋದು. ಇದು ನಿಮಗೆ ಬೇಸಿಕ್ ಇಶ್ಯೂ ಗೊತ್ತಿರುತ್ತೆ. ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ನಾವು ಗ್ರೀನ್ ಟ್ರಾನ್ಸಿಷನ್ಗೆ ಸಂಬಂಧಪಟ್ಟಂತಹ ಏನು ಚಾಲೆಂಜಸನ್ನು ಫೇಸ್ ಮಾಡ್ತಾ ಇದ್ದೀವಿ, ಭಾರತದಲ್ಲಿ ರಿನ್ಯೂಯಬಲ್ ಎನರ್ಜಿ ಟ್ರಾನ್ಸಿಷನ್ಗೆ ಸಂಬಂಧಿಸಿದಂತಹ ಚಾಲೆಂಜಸ್ಗಳೇನಿದಾವಲ್ಲ ಅವನ್ನು ನಾವು ಮೊದಲು ಹೋಗಲಾಡಿಸ್ಕೋಬೇಕು ಅನ್ನುವಂಥ ಪಾಯಿಂಟ್ಸ್ಗಳನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಪ್ರೈಮರಿ ಚಾಲೆಂಜಸ್ ಏನಂತಂದರೆ, ಇವಾಗ ಪಾಲಿಸಿ ಇನ್ಸ್ಟೆಬಿಲಿಟಿ ಅಂತ ಹೇಳ್ತಾ ಇದ್ದೀವಿ. ಪಾಲಿಸಿ ಇನ್ಸ್ಟೆಬಿಲಿಟಿ ಅಂತಂದರೆ ನಾವು ಪಾಲಿಸೀಸ್ಗಳನ್ನು ಹೆಚ್ಚು ಬದಲಾವಣೆ ಮಾಡ್ತಾ ಇರೋದ್ರಿಂದ ಒಂದು ಸರ್ಟೆನಿಟಿಯನ್ನು ಅದು ಕ್ರಿಯೇಟ್ ಮಾಡ್ತಾ ಇಲ್ಲ. ಅನ್ಸರ್ಟೆನ್ ಕಂಡೀಷನ್ ಇದೆ. ಇದರಿಂದ ಇನ್ವೆಸ್ಟ್ ಮಾಡೋಕ್ಕೇನು ಬರ್ತಾರಲ್ಲ ಈ ಒಂದು ಟ್ರಾನ್ಸಿಷನ್ ಎನರ್ಜಿ ಸೆಕ್ಟರ್ ನಡಿನಲ್ಲಿ, ಅವ್ರಿಗೂ ಸಹ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ ಅನ್ನೋದನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಅಂದರೆ ಲಾಂಗ್ ಟರ್ಮಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಮುಂದಾಗ್ತಾ ಇಲ್ಲ. ನಾವು ಯಾವುದೇ ಒಂದು ಪ್ಲ್ಯಾನನ್ನು ಮಾಡಿದರೆ ಸ್ಟೇಬಲ್ ಆಗಿರತಕ್ಕಂಥದ್ದು ಮತ್ತು ಲಾಂಗ್ ಟರ್ಮಲ್ಲಿ ಸಹಕಾರಿ ಆಗುವಂಥ ಪ್ರಾಜೆಕ್ಟ್ಗಳನ್ನು ಹಾಕ್ಕೋಬೇಕು ಅಂತ ಹೇಳ್ಬೋದು. ಪಾಲಿಸಿನಲ್ಲಿ ಒಂದು ಸ್ಟೆಬಿಲಿಟಿಯನ್ನು ತರಬೇಕು ಅನ್ನುವಂಥ ಪಾಯಿಂಟನ್ನು ನಾವಿಲ್ಲಿ ಎಂಫಸಿಸ್ ಮಾಡ್ಬೋದು. ಈವನ್ ಫೈನಾನ್ಷಿಯಲ್ ಕನ್ಸ್ಟ್ರೈನ್ಸ್ಗಳನ್ನು ನಾವು ಗಮನ ಹರಿಸಿದ್ದೆ ಆದರೆ ಸರಿಸುಮಾರು $10 ಟ್ರಿಲಿಯನ್ನಷ್ಟು ಎನರ್ಜಿ ಟ್ರಾನ್ಸಿಷನ್ ಸ್ಟೇಬಲ್ ಆಗಲಿಕ್ಕೆ 2070 ಒಂದು ಟಾರ್ಗೆಟ್ ಹಾಕ್ಕೊಂಡ್ರೆ ಇಷ್ಟರ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ನ ಅವಶ್ಯಕತೆ ಇದೆ. ಹಾಗಾಗಿ ನಾವು ಅಫೋರ್ಡೆಬಲ್ ಆಗಿರ್ತಕ್ಕಂಥ ಸಿಚುವೇಶನ್ಸನ್ನು ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ನಾವಿಲ್ಲಿ ಕಾಣ್ಬೋದು. ಫೈನಾನ್ಷಿಯಲ್ ಕನ್ಸ್ಟ್ರೈನ್ ಏನಿದೆಯಲ್ಲ ನಮ್ಮ ದೇಶದಲ್ಲಿ ಇದೊಂದು ದೊಡ್ಡ ಬ್ಯಾರಿಯರ್ ಅಂತಲೇ ಹೇಳ್ಬೋದು. ಇದೊಂದು ಸಿಗ್ನಿಫಿಕೆಂಟ್ ಬ್ಯಾರಿಯರ್ ಇದೆ. ಇವಾಗ ನಾವು ಸಸ್ಟೈನೇಬಲ್ ಆಗಿರ್ತಕ್ಕಂಥ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡಲಿಕ್ಕೆ ಮುಂದಾಗಬೇಕು. ಮುಂದಾಗಬೇಕು ಅಂದರೆ ಏನು ಸೊಲ್ಯೂಷನ್ಸನ್ನು ಕೊಡ್ತೀವಿ ಅದನ್ನು ನೆಕ್ಸ್ಟ್ ಪಾಯಿಂಟಲ್ಲಿ ನಾವಿಲ್ಲಿ ಗಮನ ಹರಿಸ್ಬೋದು. ಮೊದಲು ಚಾಲೆಂಜಸನ್ನಷ್ಟೇ ನಾವಿಲ್ಲಿ ಎಂಫಸಿಸ್ ಮಾಡ್ತಾ ಇದ್ದೀವಿ. ಈ ಒಂದು ಚಾಲೆಂಜಸ್ನ ಆಧಾರದ ಮೇಲೆ ನಿಮ್ಮ ಒಂದು ಸೊಲ್ಯೂಷನ್ಸ್ ಇರಬೇಕು, ವೇ ಫಾರ್ವರ್ಡ್ ಇರಬೇಕು, ಹೇಗೆ ಟ್ಯಾಕಲ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ನಾವು ಕೊಡಬೇಕು. ಇನ್ನು ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೇಷನ್ಸ್ಗಳನ್ನು ನಾವಿಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಪ್ರೆಸೆಂಟ್ ಕಂಡೀಷನಲ್ಲಿ ನಾವು ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಇದರಿಂದ ನಾವು ಹೆಚ್ಚು ಟೆಕ್ನಾಲಜೀಸ್ಗಳನ್ನು ಅಳವಡಿಸ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಪ್ರಸ್ತುತವಾಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ನಡಿನಲ್ಲಿ ಹೊಸ ಟೆಕ್ನಾಲಜಿನ ತರಲಿಕ್ಕೆ ಆಗ್ತಿಲ್ಲ. ಹೊಸ ಟೆಕ್ನಾಲಜಿ ಬರಬೇಕು ಅಂತಂದರೆ ಬೇರೆ ರೀತಿಯಾದಂಥ ಸೆಟಪ್ಪನ್ನೇ ನಾವು ಮಾಡಬೇಕಾಗುತ್ತೆ. ಈವನ್ ಈ ಟೆಕ್ನಾಲಜೀಸ್ಗಳನ್ನು ರೂರಲ್ ಏರಿಯಾನಲ್ಲಿಯೂ ಸಹ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಕ್ಲೀನ್ ಎನರ್ಜಿಗೆ ಸಂಬಂಧಪಟ್ಟಂತೆ ಎಕ್ಸಸ್ಸು ಸಹ ಸಾಕಷ್ಟು ರಿಮೋಟ್ ಏರಿಯಾದಲ್ಲಿ ಲಿಮಿಟೆಡ್ ಇದೆ. ಇದು ನಮಗೆ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೇಷನ್ಸ್ ಅಂತಲೇ ಹೇಳ್ಬೋದು. ಇಲ್ಲಿ ಸರಿಯಾದಂತಹ ಅಡಿಕ್ವೇಟ್ ಆಗಿರುವಂಥ ಸಪೋರ್ಟ್ ಇಲ್ಲ ಅನ್ನುವಂಥ ಪಾಯಿಂಟನ್ನು ನಾವಿಲ್ಲಿ ಎಂಫಸಿಸ್ ಮಾಡಬೇಕು. ಇನ್ನು ಫಾಸಿಲ್ ಫ್ಯೂಯಲ್ಸ್ಗೆ ಸಂಬಂಧಪಟ್ಟಂಥ ಡಿಪೆಂಡೆನ್ಸಿ ನಮ್ಮ ದೇಶದಲ್ಲಿ ಹೆಚ್ಚಾಗಿದೆ ಅನ್ನುವಂಥ ಕ್ಲಾರಿಟಿ ನಿಮಗೆ ಗೊತ್ತಿರಬೇಕು. ಈ ಒಂದು ಫಾಸಿಲ್ ಇಶ್ಯೂಸ್ ಏನಿದೆಯಲ್ಲ ಇದನ್ನು ನಾವು ಅಡ್ರೆಸ್ ಮಾಡುವಾಗ ಒಂದು ಫ್ಯಾಕ್ಟ್ಸ್ ಕಂಪಲ್ಸರಿ ಯೂಸ್ ಮಾಡಲೇಬೇಕಂತಂದರೆ ನಾವು ಫಾಸಿಲ್ ಫ್ಯೂಯಲ್ಸ್ ಮೇಲೆ ನಮ್ಮ ಒಂದು ಪವರ್ ಜನ್ರೇಷನ್ಗೆ ಸಂಬಂಧಪಟ್ಟಂತೆ 73% ಡಿಪೆಂಡೆನ್ಸಿಯನ್ನು ಕೇವಲ ಕೋಲಲ್ಲಿ ತೋರಿಸ್ತಾ ಇದ್ದೀವಿ. ಕೋಲಿಂದ ಇರುವಂಥ ಒಂದು ಡಿಪೆಂಡೆನ್ಸಿ ನಮ್ಮ ಒಂದು
ಪವರ್ ಜನ್ರೇಷನ್ಗೆ ಸಂಬಂಧಿಸಿದಂತೆ ಕಾಣ್ಬೋದು. ಸೊ ಇದರಿಂದ ನಾವು ಅರ್ಥ ಮಾಡ್ಕೋಬೋದು ಫಾಸಿಲ್ ಫ್ಯೂಯಲ್ಸನ್ನು ನಾವು ಎಷ್ಟು ಮಟ್ಟಿಗೆ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದರಿಂದ ನಾವು ಏನು ಮಾಡಬೇಕಾಗಿದೆ, ರಿನ್ಯೂಯಬಲ್ ಎನರ್ಜಿಗೆ ಶಿಫ್ಟನ್ನು ತೋರಿಸಬೇಕಾಗಿದೆ. ಇದು ಗ್ರೀನ್ ಟ್ರಾನ್ಸಿಷನ್ಗೆ ಸಂಬಂಧಿಸಿದಂತಹ ಮೇಜರ್ ಚಾಲೆಂಜ್. ಆಲ್ರೆಡಿ ನಾವು ಇಷ್ಟೊಂದು ಡಿಪೆಂಡೆನ್ಸಿಯನ್ನು ತೋರಿಸ್ತಾ ಇದ್ದೀವಿ. ಈವನ್ ಜಿಯೋಗ್ರಫಿಕಲ್ ಡಿಸ್ಪ್ಯಾರಿಟೀಸನ್ನು ಸಹ ಮೆನ್ಷನ್ ಮಾಡ್ಬೋದು. ಇನ್ಫ್ರಾಸ್ಟ್ರಕ್ಚರ್ಸ್ಗಳನ್ನು ನಾವು ಸರಿಯಾಗಿ ರೀಜ್ನಲ್ ವೈಸು ಸಹ ಸೆಟಪ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇದರಿಂದ ಎಫಿಷಿಯೆಂಟಾಗಿ ರಿನ್ಯೂಯಬಲ್ ಎನರ್ಜಿ ಟೆಕ್ನಾಲಜಿಯಿಂದ ಆಗ್ತಾ ಇರುವಂಥ ಯೂಸಸನ್ನು ಸಹ ನಾವು ತೆಗೆದುಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಸೊ ಪ್ರೆಸೆಂಟ್ ಕಂಡೀಷನಲ್ಲಿ ಬೇಕಾಗುವಂತಹ ಒಂದು ಇನ್ಫ್ರಾಸ್ಟ್ರಕ್ಚರ್ಸ್ಗಳನ್ನು ನಾವು ಸರಿಯಾಗಿ ಸೆಟಪ್ ಮಾಡಿದರೆ ರಿಸೋರ್ಸಸ್ಗಳು ಸಹ ಸರಿಯಾಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನ ಹರಿಸ್ಬೋದು. ಸೊ ಮೇಜರ್ ಚಾಲೆಂಜಸ್ ವೈಸ್ ಏನಿರುತ್ತಲ್ಲ, ಅನ್ಇವನ್ ರಿಸೋರ್ಸಸ್ಗಳ ಡಿಸ್ಟ್ರಿಬ್ಯೂಷನ್ ಅಂತ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಈವನ್ ಎನ್ವಿರಾನ್ಮೆಂಟಲ್ ಆ್ಯಂಡ್ ಸೋಷಿಯಲ್ ಕನ್ಸರ್ನ್ಸನ್ನು ನಾವು ಗಮನ ಹರಿಸೋದಾದರೆ ಇಲ್ಲಿ ಮೇಜರ್ ಕಾನ್ಫ್ಲಿಕ್ಟ್ಗಳು ಏನಿರುತ್ತೆ ಅಂತಂದರೆ, ನಾವು ಟೆಕ್ನಾಲಜಿಗಳನ್ನು ಅಳವಡಿಸೋಕೆ ಮುಂದಾಗ್ತೀವಿ ಅಂತ ಅಂದ್ಕೊಳ್ಳಿ, ಇನ್ಫ್ರಾಸ್ಟ್ರಕ್ಚರ್ಸ್ಗಳನ್ನು ಸಹ ತರ್ತೀವಿ ಅಂತ ಅಂದ್ಕೊಳ್ಳಿ. ಸೊ ಈ ಒಂದು ಸಂದರ್ಭದಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ಗೂ ಸಹ ಇಂಪ್ಯಾಕ್ಟ್ ಆಗುತ್ತೆ, ಲೋಕಲ್ ಎಕೋಸಿಸ್ಟಮ್ ಮೇಲೆ ಇಂಪ್ಯಾಕ್ಟ್ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಇದರಿಂದ ಅಲ್ಲಿ ಕಾನ್ಫ್ಲಿಕ್ಟ್ಸ್ಗಳು ಸಹ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನು ಗಮನ ಹರಿಸ್ಬೋದು. ನೀವು ಇಲ್ಲೇ ಗಮನ ಹರಿಸಿದ್ದೆ ಆದರೆ ಫಾಸಿಲ್ ಫ್ಯೂಯಲ್ಸ್ ರಿಲೇಟೆಡ್ ಇರುವಂತಹ ಎನರ್ಜಿ ಮೇಲೆ ಹೆಚ್ಚು ಡಿಪೆಂಡೆನ್ಸಿಯನ್ನು ತೋರಿಸ್ತಾ ಇದ್ದೀವಿ ಅಂತಂದರೆ ಇದರಿಂದ ಎಷ್ಟು ಜಾಬ್ ಕ್ರಿಯೇಟ್ ಆಗ್ತಾ ಇದ್ದಾವೆ ಅಂತ ನೀವು ಗಮನ ಹರಿಸ್ಬೋದು. ಈ ಒಂದು ಜಾಬು ಸಹ ಇಲ್ಲಿ ಕಳ್ಕೋಬೇಕಾಗುತ್ತೆ. ಹೊಸ ಟೆಕ್ನಾಲಜಿಯನ್ನು ತರ್ತೀವಿ ಅಂತಂದರೆ ಅದಕ್ಕೆ ಬೇಕಾಗಿರುವಂಥ ಸ್ಕಿಲ್ ಸೆಟ್ಗಳೇ ಬೇರೆ ಇರುತ್ತೆ. ಸೊ ಜನರನ್ನು ಎಂಪವರ್ ಮಾಡಬೇಕು ಅಂತಂದರೆ ಅವ್ರಿಗೆ ಇಮಿಡಿಯೇಟಾಗಿ ಅಡ್ಜಸ್ಟ್ ಆಗಲಿಕ್ಕೆ ಆಗೋದಿಲ್ಲ. ಅಂದರೆ ಜಾಬ್ಗಳನ್ನು ಕಳ್ಕೊಳ್ಳುವಂಥ ಸ್ಥಿತಿಗತಿಗಳು ತರಬಹುದು. ರ್ಯಾಪಿಡ್ ಎಕ್ಸ್ಪ್ಯಾನ್ಷನ್ ಆಗ್ತಾ ಇರೋದ್ರಿಂದ ಮೇಜರ್ ಕನ್ಸರ್ನ್ ಏನಂತಂದರೆ ಸೋಷಿಯಲ್ ಕನ್ಸರ್ನ್ ಅಂತೂ ನಾವಿಲ್ಲಿ ಗಮನ ಹರಿಸ್ಬೋದು. ಹಾಗೂ ಎನ್ವಿರಾನ್ಮೆಂಟ್ ಮೇಲೂ ಸಹ ಕೆಲವೊಂದಿಷ್ಟು ಕಾನ್ಫ್ಲಿಕ್ಟ್ ಕಂಡೀಷನ್ಸನ್ನು ಕ್ರಿಯೇಟ್ ಮಾಡುತ್ತೆ ಅನ್ನುವಂಥ ಪಾಯಿಂಟನ್ನು ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಬೇಸಿಕಲಿ ಪ್ರೈಮರಿ ಚಾಲೆಂಜಸ್ ಅಂತಂದರೆ ಪಾಲಿಸಿ ಇನ್ಸ್ಟೆಬಿಲಿಟಿ ಇದೆ, ಫೈನಾನ್ಷಿಯಲ್ ಕನ್ಸ್ಟ್ರೇನ್ ಇದೆ, ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೇಷನ್ಸ್ನ ಹಾಕ್ಬೋದು, ಡಿಪೆಂಡೆನ್ಸಿ ಆನ್ ಫಾಸಿಲ್ ಫ್ಯೂಯಲ್ಸ್, ಜಿಯೋಗ್ರಫಿಕಲ್ ಡಿಸ್ಪ್ಯಾರಿಟೀಸ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಆ್ಯಂಡ್ ಸೋಷಿಯಲ್ ಕನ್ಸರ್ನ್ ಅಂತ ನಾವಿಲ್ಲಿ ಮೆನ್ಷನ್ ಮಾಡಿದ್ವಿ. ಸೊ ಈ ಚಾಲೆಂಜಸ್ನ ಆಧಾರದ ಮೇಲೆ ನಮ್ಮ ಸೊಲ್ಯೂಷನ್ಸ್ ಇರಬೇಕು, ಯಾವ ರೀತಿಯಾಗಿ ನಾವು ಟ್ಯಾಕಲ್ ಮಾಡ್ಬೋದು ಅಂತ ಗಮನ ಹರಿಸಬೇಕು. ಸೊ ಬಿಗ್ಗೆಸ್ಟ್ ಇಶ್ಯೂ ಫೈನಾನ್ಸಿಂಗ್ ಇದೆಯಲ್ಲ, ಇದನ್ನು ನಾವು ಹೇಗೆ ಸೆಕ್ಯೂರ್ ಮಾಡಲಿಕ್ಕೆ ಸಾಧ್ಯತೆ ಇದೆ, ಈ ಒಂದು ಚಾಲೆಂಜಸನ್ನು ಹೇಗೆ ಹೋಗಲಾಡಿಸ್ಬೋದು, ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್ನ ಮುಖಾಂತರ. ಸೊ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ರಿನ್ಯೂಯಬಲ್ ಎನರ್ಜಿಗೆ ಸಂಬಂಧಿಸಿದಂಥ ಪ್ಲಾಟ್ಫಾರ್ಮ್ಸ್ಗಳ ಒಂದು ಬಳಕೆಯನ್ನು ನಾವು ತೆಗೆದುಕೊಳ್ಬೇಕು. ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತ ನಾವು ನೋಡ್ತೇವೆ, ಇದು ರಿನ್ಯೂಯಬಲ್ ಎನರ್ಜಿ ಮೇಲೆ ಫೋಕಸ್ನ ಮಾಡ್ತಾ ಇದೆ. ಈ ಒಂದು ಪ್ಲಾಟ್ಫಾರ್ಮ್ನ ಮುಖಾಂತರ ನಾವು ಫಾರಿನ್ ಇನ್ವೆಸ್ಟ್ಮೆಂಟ್ಸನ್ನು ಅಟ್ರ್ಯಾಕ್ಟ್ ಮಾಡ್ಬೋದು, ಜೊತೆಗೆ ಟೆಕ್ನಾಲಜಿಯನ್ನು ಸಹ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಗ್ಲೋಬಲ್ ಲೆವೆಲಲ್ಲಿರುವಂಥ ಪ್ಲಾಟ್ಫಾರ್ಮು ಸಹ ನಮಗೆ ಸಹಕಾರಿ ಆಗುತ್ತೆ ಅನ್ನೋದನ್ನು ಗಮನ ಹರಿಸಬೇಕಾಗುತ್ತೆ. ಈವನ್ ಫೈನಾನ್ಸಿಂಗ್ ಮಾಡೆಲ್ ನಡಿನಲ್ಲಿ ಇನೋವೇಷನ್ಸನ್ನು ತರಬೇಕಾಗುತ್ತೆ. ಸೊ ಯಾವ ರೀತಿಯಾಗಿ ಇನೋವೇಷನ್ಸನ್ನು ತರಬೇಕು, ಇಲ್ಲಿ ನಾವು ಶೇರ್ಡ್ ಪಾರ್ಟ್ನರ್ಶಿಪ್ ಅಥವಾ ಶೇರ್ಡ್ ಓನರ್ಶಿಪ್ನ ಒಂದು ಆಧಾರದ ಮೇಲೆ ಯಾವುದೇ ಇಂಡಿವಿಜುವಲ್ ಮೇಲೂ ಸಹ ಇವತ್ತು ಫೈನಾನ್ಷಿಯಲ್ ಬರ್ಡನ್ ಆಗಬಾರ್ದು. ಈ ರೀತಿಯಂಥ ಮಾಡೆಲ್ ವೈಸ್ ಏನಿರಬೇಕು, ಫೈನಾನ್ಷಿಯಲ್ಗೆ ಸಂಬಂಧಪಟ್ಟಂಥ ಇನೋವೇಷನ್ಸನ್ನು ತರಬೇಕು ಅಥವಾ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂಥ ಇನೋವೇಷನ್ಸನ್ನು ತರಬೇಕು ಅಂತ. ಕೇವಲ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಹೆಚ್ಚು ಫೋಕಸನ್ನು ಮಾಡೋದು ಹೊರತುಪಡಿಸಾಗಿ ಆಪರೇಷನಲ್ ಎಕ್ಸ್ಪೆಂಡಿಚರನ್ನು ಮಾಡಬೇಕು ಅನ್ನೋದಾಗಿ ಗಮನ ಹರಿಸಬೇಕು. ಆಪರೇಷನಲ್ ಎಕ್ಸ್ಪೆಂಡಿಚರ್ ಅಂತಂದರೆ ಇವಾಗ ಜನರಲಿ ಕಮ್ಯುನಿಟಿ ಬೇಸ್ಡ್ ಪ್ರಾಜೆಕ್ಟ್ಸ್ಗಳನ್ನು ನಾವು ಹೆಚ್ಚು ತರೋದ್ರಿಂದ ಇಂಪ್ಲಿಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಬೇರೆ ಬೇರೆಯವರು ಸಹ ಪಾರ್ಟಿಸಿಪೇಷನ್ ಮಾಡಿ ಓನರ್ಶಿಪ್ನ ಮುಖಾಂತರ ಅವರೂ ಸಹ ಇವತ್ತು ಬೆನಿಫಿಟನ್ನು ಪಡೆದುಕೊಳ್ಬಹುದು ಅನ್ನುವಂಥ ನಿಟ್ಟಿನಲ್ಲಿ ನಾವು ಪಾಯಿಂಟ್ಸನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಈವನ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ನೂ ಸಹ ನಾವಿಲ್ಲಿ ಮೆನ್ಷನ್ ಮಾಡ್ಬೋದು. ಇದರ ಮುಖಾಂತರನೂ ಸಹ ನಾವು ಇನ್ವೆಸ್ಟರ್ಸ್ಗಳ ಒಂದು ರಿಸೋರ್ಸಸನ್ನು ಮೊಬಲೈಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಈ ಒಂದು ಪ್ರಾಜೆಕ್ಟ್ಗಳು ಸಹ ರಿಸ್ಕಿಂದ ಒಳಗೊಳಿಸಲ್ಲ, ಅಂದರೆ ರಿಸ್ಕನ್ನು ಕಡಿಮೆ ನಾವಿಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಇದೆ. ಜೊತೆಗೆ ಸಬ್ಸಿಡೀಸ್ಗಳನ್ನು ನಾವು ಡೈವರ್ಟ್ ಮಾಡಬೇಕಾಗುತ್ತೆ. ಫಾಸಿಲ್ ಫ್ಯೂಯಲ್ಸ್ ಮೇಲೆ ಕೊಡ್ತಾ ಇರುವಂತಹ ಒಂದು ಸಬ್ಸಿಡೀಸನ್ನು ರೆಡ್ಯೂಸ್ ಮಾಡ್ತಾ ಕ್ಲೀನ್ ಎನರ್ಜಿ ಟೆಕ್ನಾಲಜಿ ನಡಿನಲ್ಲಿ ಸಬ್ಸಿಡೀಸನ್ನು ನಾವು ಕೊಡಬೇಕಾಗುತ್ತೆ. ಸೊ ಇದರಿಂದ ಕ್ಲೀನ್ ಎನರ್ಜಿಯನ್ನು ನಾವು ಪ್ಯಾರಲಲಿ ಪ್ರಮೋಟ್ ಮಾಡ್ದಂಗೆ ಆಗುತ್ತೆ. ಸೊ ಇದಕ್ಕೆ ಬೇಕಾಗಿರುವಂಥ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಸಿಗುತ್ತೆ, ರಿನ್ಯೂಯಬಲ್ ಇನ್ವೆಸ್ಟ್ಮೆಂಟನ್ನು ನಾವು ಮಾಡ್ದಂಗೆ ಆಗುತ್ತೆ ಅನ್ನೋದನ್ನು ನಾವು ಗಮನ ಹರಿಸ್ಬೋದು. ಸೊ ಈ ರೀತಿಯಾಗಿ ಟ್ಯಾಕ್ಸ್ ಇನ್ಸೆಂಟಿವ್ಸ್ ಆಗಿರ್ಬೋದು, ಗ್ರಾಂಟ್ಸ್ಗಳನ್ನು ಸರ್ಕಾರ ಪ್ರಮೋಷನ್ ಮಾಡಬೇಕಾಗುತ್ತೆ ಗ್ರೀನ್ ಟ್ರಾನ್ಸಿಷನ್ಗೆ ಸಂಬಂಧಪಟ್ಟಂತೆ ಅನ್ನೋದನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ವೇ ಫಾರ್ವರ್ಡ್ ನಡಿನಲ್ಲಿ ಕಂಪ್ಲೀಟ್ ಆಗಿ ಇವಾಗ ಎನರ್ಜಿ ಸಿಸ್ಟಮ್ಸನ್ನು ನಾವು ಡಿಸೆಂಟ್ರಲೈಸ್ಡ್ ಆಗಿ ಮಾಡಬೇಕು, ರಿನ್ಯೂಯಬಲ್ ರಿಸೋರ್ಸಸ್ಗಳನ್ನು ಲೋಕಲ್ ಲೆವೆಲಲ್ಲಿ ಯೂಸ್ ಮಾಡುವಂಥ ಸ್ಥಿತಿಗತಿಗಳನ್ನು ತರಬೇಕು ಅಂತ. ಸೆಂಟ್ರಲೈಸ್ಡ್ ಪವರ್ ಸಿಸ್ಟಮ್ ಮೇಲೆ ಹೆಚ್ಚು ಡಿಪೆಂಡೆನ್ಸಿಯನ್ನು ಮಾಡೋಕ್ಕಿಂತ ಬದಲಾಗಿ ನಾವು ಕಮ್ಯುನಿಟಿ ಲೆವೆಲಲ್ಲಿ ಸೋಲಾರನ್ನು ನಾವು ಹೆಚ್ಚು ಯೂಸ್ ಮಾಡೋದ್ರ ಮುಖಾಂತರ, ಇವಾಗ ಸೋಲಾರ್ ರೂಫ್ ಟಾಪ್ಗಳನ್ನು ಬಳಕೆ ಮಾಡ್ಕೊಳೋದ್ರ ಮುಖಾಂತರ ಕಮ್ಯುನಿಟಿ ಲೆವೆಲಲ್ಲಿ ಇದರ ಒಂದು ಅವೇರ್ನೆಸ್ಸನ್ನು ತರೋದ್ರ ಮುಖಾಂತರ ಎನರ್ಜಿ ಟ್ರಾನ್ಸಿಷನನ್ನು ಡಿಸೆಂಟ್ರಲೈಸ್ಡ್ ವೇನಲ್ಲಿ ನಾವು ಕಾಣುವಂಥದ್ದು. ಈವನ್ ಡಿಜಿಟಲ್ ಇಂಟಿಗ್ರೇಷನನ್ನು ಮಾಡೋದ್ರಿಂದ ಯಾವಾಗಲೂ ಡಿಜಿಟಲ್ ಟೆಕ್ನಾಲಜಿ ನಮ್ಮ ಒಂದು ಕೆಲಸವನ್ನು
ಹಗುರಾಗಿ ಮಾಡುತ್ತೆ. ಇವಾಗ ಪ್ರೊಡಕ್ಷನ್ ಮಾಡಿರ್ತಕ್ಕಂಥ ಎನರ್ಜಿ ಇರುತ್ತಲ್ಲ, ಅದನ್ನು ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಟೆಕ್ನಾಲಜಿಯನ್ನು ನಾವು ಯೂಸ್ ಮಾಡ್ಕೋಬೇಕು. ಇದರಿಂದ ನಾವು ಒಂದು ಸಿಸ್ಟಮನ್ನು ಪ್ರಾಪರಾಗಿ ತೆಗೆದುಕೊಳ್ಳಿಕ್ಕೆ ಹೋಗೋಕ್ಕೆ ಸಾಧ್ಯತೆ ಅಥವಾ ಎಫಿಷಿಯೆಂಟಾಗಿ ವರ್ಕ್ ಆಗುವಂತೆ ನೋಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಇದೆ, ಇದನ್ನು ಸಹ ಯೂಸ್ ಮಾಡೋದ್ರ ಮುಖಾಂತರ ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಎಷ್ಟರ ಮಟ್ಟಿಗೆ ನಾವು ಟೆಕ್ನಾಲಜಿಯನ್ನು ಬಳಸ್ಕೊತೀವಿ ಅನ್ನುವಂಥ ಒಂದು ಎಸೆನ್ಷಿಯಾಲಿಟಿನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಈವನ್ ಸರ್ಕ್ಯುಲರ್ ಎಕಾನಮಿ ಇನಿಷಿಯೇಟಿವ್ಸ್ ಅಂತಂದರೆ, ಸರ್ಕ್ಯುಲರ್ ಎಕಾನಮಿ ಅಂತ ಬಂದಾಗ ನಾವು ಕಸದಿಂದ ರಸ ಅಂತ ಏನು ಹೇಳ್ತೀವಿ, ಸೊ ಇಲ್ಲಿ ವೇಸ್ಟ್ ಆಗಿರುವಂಥ ಮಟೀರಿಯಲ್ ಟೆಕ್ನಾಲಜಿಯನ್ನು ಅಳವಡನೆ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ವೇಸ್ಟ್ ಆಗಿರುತ್ತಲ್ಲ ಮಟೀರಿಯಲ್, ಅದನ್ನು ಎಷ್ಟು ಮಟ್ಟಿಗೆ ನಾವು ಎನ್ವಿರಾನ್ಮೆಂಟಿಗೂ ಹಾರ್ಮ್ ಆಗದೆ ಮತ್ತೆ ಅದನ್ನು ರೀಸೈಕಲ್ ಮಾಡೋದ್ರ ಮುಖಾಂತರ ಯೂಸ್ ಮಾಡ್ಕೋತೀವಿ ಅಂತ. ಸೋಲಾರ್ ಪ್ಯಾನೆಲ್ಸ್ಗಳಿರ್ತವೆ, ಬ್ಯಾಟ್ರೀಸ್ಗಳಿರ್ತವೆ, ಅದನ್ನು ಮತ್ತೆ ನಾವು ಹೇಗೆ ರೀಸೈಕಲ್ ಮಾಡ್ತೀವಿ ಅನ್ನುವಂಥ ಒಂದು ಪಾಯಿಂಟನ್ನು ಸಹ ನಾವಿಲ್ಲಿ ಮೆನ್ಷನ್ ಮಾಡ್ಬೋದು. ಜೊತೆಗೆ ಗ್ಲೋಬಲ್ ಸಪ್ಲೈ ಚೈನ್ ನಡಿನಲ್ಲಿಯೂ ಸಹ ನಾವು ಫೋಕಸನ್ನು ಮಾಡಬೇಕು. ಗ್ಲೋಬಲ್ ಕೊಲ್ಯಾಬ್ರೇಷನನ್ನು ಮಾಡೋದ್ರ ಮುಖಾಂತರ ಅಥವಾ ಈ ಒಂದು ಸಪ್ಲೈ ಚೈನ್ ನಡಿನಲ್ಲೂ ಸಹ ಭಾರತ ಕಾಂಟ್ರಿಬ್ಯೂಷನನ್ನು ಮಾಡೋದಾಗಲಿ, ಅಥವಾ ನಾವಿವಾಗ ನಮ್ಮ ದೇಶದಲ್ಲಿ ಕೆಲವೊಂದಿಷ್ಟು ಪಾಲಿಸೀಸನ್ನು ತರ್ತೀವಿ, ಪ್ರೊಟೆಕ್ಷನಿಸ್ಟ್ ಪಾಲಿಸಿ ಅಂತ ನಾವು ತರ್ತಿರ್ತೀವಿ. ಸೊ ಇವುಗಳನ್ನು ಸ್ವಲ್ಪ ರಿಲೀಫ್ ಮಾಡಬೇಕು ಅಥವಾ ಲಿಬರಲ್ ಆಗಿ ಮಾಡಬೇಕು. ಇದರಿಂದ ಏನಾಗುತ್ತೆ ಅಂದರೆ ಕಾಂಪಿಟೇಟಿವ್ನೆಸ್ಸು ಸಹ ಬಿಲ್ಡ್ ಆಗುತ್ತೆ, ನಾವು ಇನ್ವೆಸ್ಟ್ಮೆಂಟನ್ನು ಸಹ ಪ್ಯಾರಲಲ್ಲಿ ಅಟ್ರಾಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ, ಟೆಕ್ನಾಲಜಿನೂ ಸಹ ನಮ್ಮ ದೇಶದಲ್ಲಿ ಬರುತ್ತೆ, ಸೊ ನಮ್ಮ ಬೆಳವಣಿಗೆಗೆ ಸಹಕಾರಿ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಮೆನ್ಷನ್ ಮಾಡಬೇಕು. ಸಪ್ಲೈ ಚೈನ್ನಲ್ಲೂ ಸಹ ಭಾರತದ ಒಂದು ಕಾಂಟ್ರಿಬ್ಯೂಷನ್, ಸೊ ಭಾರತದ ಪೊಸಿಷನ್ ಯಾವ ರೀತಿಯಾಗಿದೆ ಅನ್ನೋದು ಸಹ ನಮಗೆ ಇವತ್ತು ಡಿಟರ್ಮೈನ್ ಮಾಡುತ್ತೆ, ಇನ್ವೆಸ್ಟ್ಮೆಂಟನ್ನು ಡಿಟರ್ಮೈನ್ ಮಾಡುತ್ತೆ, ಹಾಗೂ ಟ್ರೇಡ್ ಆ್ಯಕ್ಟಿವಿಟೀಸ್ಗಳನ್ನು ಸಹ ಪ್ಯಾರಲಲ್ಲಿ ಬೂಸ್ಟ್ ಮಾಡುತ್ತೆ ಅಂತ. ಕೊನೆಯದಾಗಿ ಪಬ್ಲಿಕ್ ಅವೇರ್ನೆಸ್ಸನ್ನು ತರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಗ್ರೀನ್ ಸೊಲ್ಯೂಷನ್ಗೆ ಸಂಬಂಧಿಸಿದಂತೆ, ಗ್ರೀನ್ ಟ್ರಾನ್ಸಿಷನ್ಗೆ ಸಂಬಂಧಪಟ್ಟಂತೆ ಅವೇರ್ನೆಸ್ ಇವಾಗ ಬಂದರೆ ಅಥವಾ ಅದರ ಡಿಮ್ಯಾಂಡು ಎಲ್ಲರಿಗೂ ಗೊತ್ತಾದರೆ ಡೆಫಿನೆಟ್ಲಿ ಅದನ್ನು ಬಳಕೆ ಮಾಡ್ಕೋತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಎನ್ಕರೇಜ್ಮೆಂಟು ಮಾಡ್ತಾರೆ. ಸೊ ಕನ್ಸ್ಯೂಮರ್ಸ್ಗಳನ್ನು ಎಜುಕೇಟ್ ಮಾಡೋದು ಇಲ್ಲಿ ತುಂಬ ಇಂಪಾರ್ಟೆಂಟು ಅಂತ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಫೈನಲಿ ಬೇಸಿಕಲಿ ಮೊದಲು ಚಾಲೆಂಜಸ್ಗಳು ಏನಿದಾವೆ ಅಂತ ನಾವು ಗಮನ ಹರಿಸಿದ್ವಿ. ನೆಕ್ಸ್ಟ್ ಫೈನಾನ್ಷಿಯಲ್ ಇಶ್ಯೂಸ್ ಬಿಗ್ಗೆಸ್ಟ್ ಇರೋದ್ರಿಂದ ಎಷ್ಟರ ಮಟ್ಟಿಗೆ ನಾವು ಬದಲಾವಣೆಯನ್ನು ಮಾಡಬಹುದು, ಹೇಗೆ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಆಗಿರ್ಬೋದು, ಕಮ್ಯುನಿಟಿ ಬೇಸ್ಡ್ ಅಪ್ರೋಚನ್ನು ಹೇಗೆ ತರಲಿಕ್ಕೆ ಸಾಧ್ಯತೆ ಇದೆ ಅಂತ ಗಮನ ಹರಿಸ್ಬೋದು. ಇನ್ನು ವೇ ಫಾರ್ವರ್ಡ್ ಅಥವಾ ಸೊಲ್ಯೂಷನ್ ಓರಿಯೆಂಟೆಡ್ ಆಗಿರುವಂಥ ಅಪ್ರೋಚ್, ಫ್ಯೂಚರಿಸ್ಟಿಕ್ ಅಪ್ರೋಚನ್ನು ನಾವು ಇಲ್ಲಿ ಮೆನ್ಷನ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀವಿ. ಸೊ ಇಷ್ಟು ಸ್ಟ್ರಕ್ಚರಿಂಗನ್ನು ನೀವು ಈ ಟಾಪಿಕ್ನ ಮುಖಾಂತರ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ.